ಎದುರಿಸಲು ತಾಲೂಕು ಆಡಳಿತ ಸನ್ನದ್ಧವಾಗಿದೆ. ಕೃಷ್ಣಾ ನದಿ ತೀರದ ಜನರು ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ತಾಲೂಕಿನಲ್ಲಿ 36 ಕಾಳಜಿ ಕೇಂದ್ರಗಳನ್ನು ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಥಣಿ ತಾಲೂಕಿನ ಹುಳಗಬಾಳಿ ಸಪ್ತಸಾಗರ ವಸತಿ ತೋಟದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅಥಣಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ತಹಸೀಲ್ದಾರ್, ಈಗಾಗಲೇ ಸಪ್ತಸಾಗರ ವಸತಿ ಜನರನ್ನ ಸ್ಥಳಾಂತರಿಸಲಾಗಿದೆ. ಎಲ್ಲಾ ಹಳ್ಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಆಹಾರ ನೀಡುತ್ತೇವೆ. ಜನರನ್ನ ಸ್ಥಳಾಂತರಗೊಳಿಸಲು 7 ಬೋಟ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಹ ಜನರ ಸಮಸ್ಯೆ ಸಹಾಯವಾಣಿ ಓಪನ್ ಮಾಡಲಾಗಿದೆ. ಯಾರೂ ಸಹ ಆತಂಕ ಪಡಬಾರದು ಎಂದು ಅಥಣಿ ತಹಸೀಲ್ದಾರ್ ವಾಣಿಯು ತಿಳಿಸಿದ್ದಾರೆ. ಹಾಗೂ ನನಗೂ ಪಂಚಾಯತ್ಗೆ ಪ್ರದೀಪ್ ಪಾಟೀಲ್ ಅವರನ್ನು ಹಾಕಿದ್ದೀವಿ. ನಾವು ಇಲ್ಲಿ 2 ಎಫೆಕ್ಟ್ ಆಗೋದು ಕಾರಣ ಇವರೆಲ್ಲರಿಗೂ ಕೂಡ ಈಗಾಗಲೇ ಡೈರೆಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ನಮ್ಮ ಆಫೀಸರ್ಸ್ ಎಲ್ಲರೂ ಈಗ ಕಾಳಜಿ ಕೇಂದ್ರಗಳು ಒಟ್ಟು ನಮ್ಮಲ್ಲಿ 36 ಕಾಳಜಿ ಕೇಂದ್ರಗಳು ಐಡೆಂಟಿಫೈ ಮಾಡಿಟ್ಟಿದ್ದೀವಿ. ಅಥಣಿ ತಾಲೂಕಿನಲ್ಲಿ ನಮ್ಮ ಪೂರ್ತಿ ಪ್ರಮಾಣದಲ್ಲಿ 21 ಗ್ರಾಮ ಮುಳುಗುತ್ತೆ, ಭಾಗಶಃ 21 ಮುಳುಗುತ್ತೆ, ಪೂರ್ತಿ ಪ್ರಮಾಣದಲ್ಲಿ 3 ಗ್ರಾಮಗಳು ಮುಳುಗುತ್ತೆ. ಅದ್ರ ಪ್ರಕಾರ ನಾವು ಅವರಿಗೆಲ್ಲ ಕಾಳಜಿ ಕೇಂದ್ರಗಳನ್ನು ನಾವು 36 ಐಡೆಂಟಿಫೈ ಮಾಡಿಟ್ಕೊಂಡಿದ್ದೀವಿ. 36 ಕಾಳಜಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲದೂ ನಮ್ದು ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಶಾಲೆಗಳೆಲ್ಲ ಇದೆ. ಎಲ್ಲ ಶಾಲೆಗಳಲ್ಲೂ ಕೂಡ ನಾನು ಇವರು ಖುದ್ದಾಗಿ ಹಾಗೆ ನಮ್ಮ ರೂರಲ್ ಆಫೀಸರ್ಸ್ PDO ಎಲ್ಲ ಖುದ್ದಾಗಿ ಭೇಟಿಯಾಗಿ ಏನೇನು ನಾವು ಪೂರ್ವ ತಯಾರಿ ಮಾಡಬೇಕಾದ್ರೆಲ್ಲ ಮಾಡಿಟ್ಟಿದ್ದೀವಿ. ಅದೇ ರೀತಿಯಾಗಿ ನಮಗೆ 0 ಪಾಯಿಂಟ್ ಬರುತ್ತೆ ಇಲ್ಲಿ ಸತ್ತಿ 0 ಪಾಯಿಂಟಲ್ಲಿ. ಅಲ್ಲಿನೂ ಕೂಡ ನಾವೆಲ್ಲ R&R ಕಡೆಯಿಂದ ಮತ್ತು ಪಂಚಾಯತಿ ಕಡೆಯಿಂದ ಕಂಟಿ ಎಲ್ಲ ತರಿಸ್ಬಿಟ್ಟು ಅಲ್ಲಿ ಶೆಡ್ ಹಾಕಲಿಕ್ಕೆಲ್ಲ ನಿರ್ಮಾಣ ಕೂಡ ಮಾಡಿಟ್ಕೊಂಡಿದ್ದೀವಿ. ವಿಧಿಮಂತ ರೈಸ್ ಆದಂಗೆ 2ರಿಂದ 3 ಲಕ್ಷ, 3ರಿಂದ 4 ಲಕ್ಷ, 4ರಿಂದ 5 ಲಕ್ಷ ಅಂತ ನಮ್ಗೆ ಏನಿಲ್ಲ ನಮ್ಮ ಮುನ್ಸಿಪಲ್ ಸರ್ ಹೇಳಿದಾರೆ. ಅದ್ರ ಪ್ರಕಾರ ಜನರಿಗೆ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಈಗ ಶಿಫ್ಟ್ ಆಗಿರೋದು ಮೇನ್ ಆಗಿ ಅಂತಂದ್ರೆ 3 ನಮಗೆ ಫಸ್ಟ್ ಅಫೆಕ್ಟ್ ಆಗಿದ್ದು ಮಾಂಗ್ ಬಸ್ತಿಗೆ ಖುದ್ದಾಗಿ ನಾವು DYSP CP ಎಲ್ಲರೂ ಹೋಗಿ ಅಲ್ಲಿ ಅಟೆಂಡ್ ಕೂಡ ಮಾಡಿ ಬಂದಿದ್ದೀವಿ ಕೆಲವೊಂದು ಫ್ಯಾಮಿಲೀಸ್ಗೆ. ಆದರೆ ನಮ್ಮ ಕಾಳಜಿ ಕೇಂದ್ರಕ್ಕೆ ಹುಡುಕಾಳೆಯಲ್ಲಿ ಯಾರು ಬಂದಿದ್ದಿಲ್ಲ. ಅವರೆಲ್ಲರೂ ಕೂಡ ಬೇರೆ ನಾವು ಕಾಳಜಿ ಕೇಂದ್ರ ಐಡೆಂಟಿಫೈ ಮಾಡಿದ್ರು ಅಲ್ಲಿ ಬಂದಿಲ್ಲ. ಪಡ್ನಾಡ್ ಬಸ್ತಿ ಹಾಗೂ ಪಡ್ನಾಡ್ ಪ್ಲಾಟ್ ಮತ್ತು ಈ ಕಡೆ ಸಂಕೋನಟ್ಟಿ ಕಡೆ ಉಳ್ಕೊಂಡಿದ್ರು ಅವರೆಲ್ಲ. ನಮ್ಮ ವ್ಯವಸ್ಥೆ ಅದು ಸದ್ಯಕ್ಕೆ ನಮ್ಗೆ ಏನು ಬೇಡ ಅಂದಿದ್ದ ಕಾರಣಕ್ಕೆ ಇನ್ನೂ ಫುಲ್ ಪ್ರಮಾಣದಲ್ಲಿ ಶಿಫ್ಟ್ ಆಗಿಲ್ಲ ಅವುಗಳು. ಇವತ್ತಿಂದ ಕೊಡಿ ಅಂತ ಹೇಳಿದ್ದಾರೆ. ಸೊ ಇವತ್ತಿಂದ ನಾವು ವ್ಯವಸ್ಥೆನ ಮಾಡ್ತೀವಿ. ಹುಲಗಬಾಳಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಐಡೆಂಟಿಫೈ ಮಾಡಿ ಅಲ್ಲೆಲ್ಲ ರೆಡಿನೂ ಇಟ್ಕೊಂಡಿದ್ದೀವಿ. ಅದರೊಟ್ಟಿಗೆ ನಮ್ದು ಇನ್ನು ಸತ್ತಿ ಗ್ರಾಮದಲ್ಲಿ ಕೂಡ ಜನ ಲೊಕೇಟ್ ಆಗಿದ್ದಾರೆ, ಒಂದು 20 ಫ್ಯಾಮಿಲೀಸ್. ಆದರೆ ಅವರು ಕೂಡ ಯಾರೂ ಕಾಳಜಿ ಕೇಂದ್ರಕ್ಕೆ ಬಂದಿಲ್ಲ, ತಮ್ಮ ರಿಲೇಷನ್ ಮನೆಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಬನದ ವಸ್ತಿ ಸಪ್ಸಾಗರ ಬನದ ವಸ್ತಿಯಲ್ಲಿ ಈಗ 2 ದಿವಸ ಹಿಂದಿನ ಕಡೆನೇ ನಾವು ಎಲ್ಲ ಹೋಗಿ ಫೀಲ್ಡ್ಗೆ ಹೋಗಿ ಬಂದಿದ್ದೀವಿ. ಅಲ್ಲಿ ಕೂಡ ನೀರಿಂದು ಮಟ್ಟ ಏರಿಕೆ ಆಗಿರೋದ್ರಿಂದ ರಸ್ತೆ ಕ್ಲೋಸ್ ಆಗೋ ಹಂತದಲ್ಲಿತ್ತು. ಬನದಸ್ತಿ ಅಲ್ಲಿ ನಮ್ಗೆ ಇದು ಅಲ್ಲಿ ಸಿದ್ದಾಪುರ ಟು ಬನದಸ್ತಿ ಮಾತ್ರ ರಸ್ತೆ ಅಲ್ಲಿ ಕ್ಲೋಸ್ ಆಗಿರ್ತದೆ. ಅಲ್ಲಿಯವರೆಲ್ಲರೂ ಕೂಡ ಹಳ್ಳಿ ಬನದ ಬಸ್ತಿಲಿರಲ್ಲ ತಮ್ಮ ಗ್ರಾಮಗಳಿಗೆ ಬಂದು ಅಲ್ಲಿ ಊರಲ್ಲಿ ಶಿಫ್ಟ್ ಆಗಿದೆ. ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಯಾರೂ ಬಂದಿಲ್ಲ. ಅದೇ ರೀತಿಯಾಗಿ ನಿನ್ನೆ ನಾಗನೂತ್ರಿಕೆಯಿಂದ ಒಂದು 4 ಕುಟುಂಬಗಳು ಒಂದು 14 ಜನನ ಶಿಫ್ಟ್ ಮಾಡಿದ್ದೀವಿ ರಾತ್ರಿಗೆ. ಅವ್ರಿಗೆ ಮಾತ್ರ ನಿನ್ನೆ ಊಟ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಬೇರೆ ಎಲ್ಲ ಕಡೆ ಎಲ್ಲೆಲ್ಲ ಅವಶ್ಯಕತೆ ಬೀಳುತ್ತೆ ನಮ್ಮ ಆಫೀಸರ್ಸ್ ಎಲ್ಲ ನಾವು ರೆಡಿ ಇದ್ದೀವಿ. ಅದೇ ರೀತಿಯಾಗಿ ಇವ್ರಿಗೆ ಬಿಸಿ ಊಟದಲ್ಲಿ ನಾವು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ನಿನ್ನೆ ಮೀಟಿಂಗ್ ಮಾಡಿಬಿಟ್ಟು ಬೆಳಗ್ಗೆ ಏನು ನಮಗೆ ದಾಸ್ತಾನು ಆಗಲಿ ಏನು ಶೇಖರಣೆ ಮಾಡಬೇಕಾಗುತ್ತೆ ಅಂತ ನಮ್ಮ ಸರ್ಕಾರದಿಂದ ನಿನ್ನೆ ನೈಟ್ ಸುತ್ತಲೂ ಕೂಡ ಬಂದಿದೆ. ಅವ್ರಿಗೆ ಮೆನು ಏನು ಕೊಡಬೇಕು ಅಂತ. ಅದ್ರ ಪ್ರಕಾರ ಮೆನು ಕೂಡ ನಾವು ಅವರಿಗೆ ಚಪಾತಿ ಊಟ ಮತ್ತು ಇದು ಟಿಫನ್ ಕೂಡ ಕೊಟ್ಟಿದ್ದಾರೆ. ಬೇರೆ ಬೇರೆ ಮೆನು ನಿನ್ನೆ ಸಂಜೆ ಬಂದಿದೆ. ಅದ್ರ ಪ್ರಕಾರ ನಾವು ಬಿಸಿ ಊಟದವರಿಗೆ 3 ಜನ ಇದ್ದಾರೆ NGOs. ಅವ್ರಿಗೆ ಮೀಟಿಂಗ್ ಕೂಡ ಮಾಡಿ ದಾಸ್ತಾನು ಮಾಡಿ ಕೂಡ ಕೊಟ್ಟಿದ್ದೀವಿ. ಎಲ್ಲಿ ನಮ್ಗೆ ಅವಶ್ಯಕತೆ ಬರುತ್ತೆ ಅಲ್ಲಿಂದ ನಾವು ರೇಷನ್ ಕೂಡ ಕೊಡ್ತೀವಿ ಇವತ್ತಿಂದ. ಅದೇ ರೀತಿಯಾಗಿ ನಮ್ಮಲ್ಲಿ ನೀರಿನ ಈಗ ಸಂಪರ್ಕ ಕಡಿತ ಆಯ್ತಂದಾಗ ನಮ್ಮಲ್ಲಿ. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾಧರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.